ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸಾವಿನ ಪ್ರಕರಣ ಸಂಬಂಧ ವರದಿಯನ್ನ ನಾವು ಮಾಡ್ತಾ ಹೋಗ್ತಾ ಇದ್ದೀವಿ. ಆದರೆ ಈಗ ಆ ಮನೆಗಳಲ್ಲಿರುವಂತಹ ಕಣ್ಣೀರ ಕಥೆ ವ್ಯಕ್ತವಾಗ್ತಾ ಇದೆ. ನಂದಿನಿ ಸಾವನ್ನಪ್ಪಿದ ನಂತರದಲ್ಲಿ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ತಾಯಿ ಇಲ್ಲದೆ ಹಸುಗೂಸು ತಬ್ಬಲಿಯಾಗಿದೆ. ಮಗಳನ್ನ ಕಳೆದುಕೊಂಡು ಪೋಷಕರು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಬಳ್ಳಾರಿ ತಾಲೂಕಿನ ಬಾಣಪುರ ಗ್ರಾಮದ ನಂದಿನಿ ಹೆರಿಗೆ ಬಳಿಕ ಚೆನ್ನಾಗೇ ಇದ್ರಂತೆ. ಆದರೆ ನಂತರ ಲೋ ಬಿ.ಪಿ ಆಗಿದೆ. ಲೋ ಬಿ.ಪಿ ಆಯಿತು ಅಂತ ವೈದ್ಯರು ತಿಳಿಸಿದ್ದಾರೆ. ಮತ್ತೆ ಸೀರಿಯಸ್ ಅಂತ ಹೇಳಿದ್ದಾರೆ. ಅದಾದ ನಂತರದಲ್ಲಿ ಡೆತ್ ಅಂತ ಹೇಳಿದ್ದಾರೆ. ಏನಾಯಿತು ಅನ್ನೋದು ಆ ಫ್ಯಾಮಿಲಿ ಅರ್ಥ ಮಾಡ್ಕೊಳ್ಳೋಷ್ಟೊತ್ತಿಗೆ ನಂದಿನಿ ಇನ್ನಿಲ್ಲವಾಗಿದ್ದಾರೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಒಟ್ಟು 5 ಬಾಣಂತಿಯರ ಸಾವಾಗಿತ್ತು. ಆ ಪೈಕಿ ಬಾಣಂತಿ ನಂದಿನಿ ಕುಟುಂಬದ ಕಣ್ಣೀರ ಕಥೆ ನಿಮ್ಮ ಮುಂದೆ. ತಾಯಿ ಇಲ್ಲದೆ ಈಗ ಹಸುಗೂಸು ತಬ್ಬಲಿಯಾಗಿದೆ. ಹಲವಾರು ಕನಸುಗಳನ್ನು ಕಟ್ಕೊಂಡಿದ್ದಂತಹ ಕುಟುಂಬ ಈಗ ಕಣ್ಣೀರಿಡ್ತಾ ಇದ್ದಾರೆ. ಕಳೆದ ವರ್ಷವಷ್ಟೇ ನಂದಿನಿ ಅವರಿಗೆ ಮದುವೆ ಆಗಿತ್ತು. ಒಂದಷ್ಟು ಜಮೀನನ್ನು ಮಾರಿ ಮಗಳು ಚೆನ್ನಾಗಿರಲಿ, ಕುಟುಂಬ ಚೆನ್ನಾಗಿರಲಿ ಅಂತ ನಾವು ಮದುವೆ ಮಾಡಿಕೊಟ್ಟಿದ್ವಿ. ಆದರೆ ಈಗ ಈ ರೀತಿ ಆಯ್ತಲ್ಲ ಅಂತ ಅವರು ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ಆಸ್ಪತ್ರೆಯ ನಿರ್ಲಕ್ಷ್ಯದ ಪರಿಣಾಮ ಮಗಳನ್ನು ಕಳೆದುಕೊಂಡಿರುವಂತಹ ತಂದೆ ತಾಯಿಯ ಕಣ್ಣೀರು. ಮಗಳ ಭಾವಚಿತ್ರವನ್ನು ಹಿಡ್ಕೊಂಡು ಅವರು ಕಣ್ಣೀರಿಡ್ತಾ ಇದ್ದಾರೆ. ಮನೆಗೆ ಆಸರೆಯಾಗಿದ್ದಂತಹ ಮಗಳನ್ನು ಕಳ್ಕೊಂಡಂತಹ ನೋವು ಅವರನ್ನ ಇನ್ನಿಲ್ಲದಂತೆ ಬಾಧಿಸ್ತಿದೆ. ನವೆಂಬರ್ 9ನೇ ತಾರೀಕಿಗೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಹೆರಿಗೆಯಾದ ನಂತರದಲ್ಲಿ 7 ಬಾಣಂತಿಯರು ಅಸ್ವಸ್ಥರಾಗಿದ್ರು. ಅದರಲ್ಲಿ 4 ಬಾಣಂತಿಯರು ಮೃತಪಟ್ಟಿದ್ರು. ಇದೆಲ್ಲದಕ್ಕೂ ಕೂಡ ಆ ಮೆಡಿಸಿನ್ ರಿಯಾಕ್ಷನ್ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿದೆ. ಅಂದ್ರೆ ಪ್ರಮುಖವಾಗಿ IV ಗ್ಲುಕೋಸ್ ಏನಿತ್ತು ಅದರ ರಿಯಾಕ್ಷನ್ ಆಗಿನೇ ಈಗಾಗಲೇ ಬಾಣಂತಿಯರು ಮೃತಪಟ್ಟಿದ್ದಾರೆ. ಹೀಗಾಗಿ ಆ ಒಂದು ಬಾಣಂತಿಯರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳೆಲ್ಲರೂ ಕೂಡ ಈಗಾಗಲೇ ಆರೋಗ್ಯವಾಗಿದ್ದಾರೆ. ಆದ್ರೆ ಒಂದು ಕಡೆಗೆ ತಾಯಿಯನ್ನ ಕಳ್ಕೊಂಡು ನವಜಾತ ಶಿಶುಗಳು ಅನಾಥರಾಗಿದ್ರೆ, ಮತ್ತೊಂದು ಕಡೆಗೆ ಮಕ್ಕಳನ್ನ ಕಳ್ಕೊಂಡು ಈಗ ತಂದೆ ತಾಯಿಗಳು ಕೂಡ ಅನಾಥರಾಗಿದ್ದಾರೆ. ನಮ್ಮ ಜೊತೆಗೆ ಈಗ ಅದೇ ಒಂದು ದುರಂತದಲ್ಲಿ ಮೃತಪಟ್ಟಿರ್ತಕ್ಕಂಥ ನಂದಿನಿ ಹೂಗಾರ್ ಅನ್ನುವಂಥ ಬಾಣಂತಿಯನಿದ್ರು. ಅವರ ಕುಟುಂಬಸ್ಥರು ನಮ್ಮ ಜೊತೆಗಿದ್ರೆ, ಅವ್ರ ತಾಯಿ ಮತ್ತು ತಂದೆ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಅಮ್ಮ, ಈಗ ನಂದಿನಿ ಅವ್ರಿಗೆ ನೀವೆಲ್ಲ ಚೆಕಪ್ ಮಾಡಿಸಿದ್ರೆ ಹೆಂಗಿದ್ರಮ್ಮ? ಅವರೆಲ್ಲ ಮೊದಲು ಇದ್ರಿ ಸರ್, ಎಲ್ಲ ತೋರಿಸಿ ಅಂತ ಬಂದ್ವಿ ಸರ್. ತಿಂಗಳು ಚೆನ್ನಾಗಿದ್ರಿ ಸರ್. ಚೆಕಪ್ಗೆ ಅಂತ ಹೋಗಿದ್ವಿ. ಒಂಥರ ಚೆಕ್ ಮಾಡಿದ್ರೆ 140 ಬಂದಿತ್ತು ಸರ್. ಒಳಗೆ ಕರ್ಕೊಂಡೋಗಿ ಚೆಕ್ ಮಾಡಿದ್ರೆ 170 ಆಯ್ತು ಸರ್. ಅವರು ಸಿಜರಿನ್ ಮಾಡಿ ಸೂಜಿ ಮಾಡಿ ಸಿಜರಿನ್ ಮಾಡ್ತೀವಿ ಅಂದರೆ ಹೊರಗೆ ಬಂದುಬಿಟ್ಟಾಳೆ ಸರ್ ಗಾಬರಿಯಾಗಿ ಹುಡುಗಿ. ಮತ್ತೆ ಹೋಗಿ ಅಲ್ಲೇ ಅಡ್ಮಿಂಟ್ ಆದ್ವಿ ಸರ್. ಪ್ರೈವೇಟ್ ಹೋದ್ವಿ. ಅಲ್ಲಿ ತೋರಿಸ್ಕೊಂಡ್ರೆ ಅವ್ರು ಡಾಕ್ಟ್ರ್ ಎತ್ತಲಿಲ್ಲ. ಅವಾಗ ನಂದಿನಿ ಒಬ್ಬಕ್ಕೆ ಮಗಳಿದ್ಲೇನಮ್ಮ? ಇನ್ನೂ 2 ಇದ್ದಾರೆ ಸರ್. ದೊಡ್ಡವರು ಅವ್ರು ಮದುವೆ ಆಗೈತೆ ಸರ್. ಇಕ್ಕಿ ಸಣ್ಣಕ್ಕಿ ಸರ್. ಏನು ಕೆಲಸ ಮಾಡ್ತಿದ್ಲಮ್ಮ? ಟೀಚರ್ ಕೆಲಸ ಮಾಡ್ತಿದ್ಲಿ ಸರ್. ಗೆಸ್ಟ್ ಟೀಚರ್ ಅಂತ ಓದಿಲ್ಲ ಸರ್. ಏನು ಓದಿದ್ಲಮ್ಮ? ಎಲ್ಲ ಓದಿದ್ಲು ಸರ್. ME ಮಾಡಿದ್ಲು. ಒಳ್ಳೆ ಹುಡುಗಿ ಸರ್. ಮೊನ್ನೆ ಪರೀಕ್ಷೆ ಬರ್ದು ಬಂದಳು ಸರ್. ಅಷ್ಟು ಬಂದತನ್ ಸರ್. ನಿಮ್ಮನ್ನೇ ನೋಡ್ಕೊಂತೀನಮ್ಮ ಅಂತ ಹೇಳ್ತಿದ್ಲಿ ಸರ್. ನಮಗೆ ಇನ್ನೂ ಮದುವೆಗೆ 10 ತಿಂಗಳು ಆಗಿಲ್ಲ ಸರ್. ಮರೆಯೋಕ್ಕಾಗಲ್ಲ ಸರ್ ನಮಗೆ. ಆ ಹುಡುಗಿನ ಪಾಪನ ಅವ್ರು ಕರ್ಕೊಂಡು ಹೋಗ್ಯಾರ. ಹೇಳಕ್ಕೆ ಸಹಿತ ನಮಗೆ ಧೈರ್ಯ ಇಲ್ಲ ಸರ್. ಅಷ್ಟೇ ಇದಾಗ್ಬಿಟ್ಟು ನಾವು. ನಮ್ಮದೆಲ್ಲ ಸೋರ ಮನೆ ಸರ್. ಮಳೆ ಬಂದರೆ ಇರೋಕ್ಕೆ ಜಾಗ ಇರೋಂಗಿಲ್ಲ. ಹ್ಞೂ ಸರ್, ಹೇಳಿದ್ಲು ಸರ್. ಕೆಲಸ ಬರ್ತಮ್ಮ ನೋಡ್ತೀನಿ ನಿಮ್ಮನ್ನಂತ ಹೇಳಿದ್ಲು ಸರ್. ಮಗು ಅವ್ರು ಕರ್ಕೊಂಡು ಹೋಗ್ಯಾರ ಸರ್. ಅವ್ರ ಅಪ್ಪ ಕರ್ಕೊಂಡು ಹೋಗ್ಯಾರ ಸರ್. ಅಮ್ಮ, ಈಗ ಮಗುಗೆ ತಾಯಿ ಹಾಲು ಬೇಕಾಗುತ್ತಾ? ತಾಯಿ ಇದ್ರೇ ಆ ಮಗು ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ. ಸೊ ಈಗ ಮತ್ತೀಗ ಮಗುಗೆ ಹಾಲೆಲ್ಲ ಕುಡಿಸೋದೆಲ್ಲ ಹೆಂಗೆ ಮಾಡಕತ್ತೀರಮ್ಮ? ಪೌಡ್ರ್ ಹಾಲು ಕುಡಿಸ್ತಿದ್ವಿ ಸರ್. ನಾವು ಇಲ್ಲಿ ಪೌಡ್ರ್ ಹಾಲು ಕುಡಿಸ್ತಿದ್ವಿ. ಅಲ್ಲಿ ಕೂಡ ಕುಡಿಸ್ತಾರೆ ಸರ್. ಕೂಸೇನೆ ವೇಷ ತಂದ್ರಿ ಸರ್ ಅವರು. ನಮಗೆ ಕುಂದ್ರಕ್ಕೆ ಶಕ್ತಿ ಇಲ್ಲ ಸರ್. ಅವಳಿಗೆ ಆಲೋಚನೆ ಮಗಳು ಇಷ್ಟೆಲ್ಲ ಹೇಳಿ ಇಷ್ಟು ಮಾಡ್ಯಾಳಂದ್ರೆ ಮರೆಯೋಕ್ಕಾಗಲ್ಲ ಸರ್ ನಮಗೆ. ಹೇಳಾರ್ದಷ್ಟು ಸಂಕಟ ಸರ್. ಏನು ಮಾಡೋದು ಸರ್? ಈಗ ನಂದಿನಿ ಅವ್ರಿಗೆ ಪ್ರತಿ ತಿಂಗಳು ಚೆಕ್ ಮಾಡಿಸಿದ್ರ ಸರ್? ಹೆಂಗೆ? ಪ್ರತಿ ತಿಂಗಳು ಸರ್. 15 ದಿವಸಕ್ಕೊಂದ್ಸಲ ತಿಂಗಳೊಂದ್ಸಲ ಓದಿದ್ವಿ ಸರ್. ಗೋಸ್ ಹಾಸ್ಪಿಟ್ಲಿಗೆ ಚೆಕ್ ಮಾಡಿಸಿವಿ, ಸ್ಕ್ಯಾನಿಂಗ್ ಮಾಡಿಸಿವಿ ಸರ್. OPD ಸ್ಕ್ಯಾನಿಂಗ್ ಮಾಡಿಸಿವಿ. ಮತ್ತು ಪ್ರೈವೇಟ್ ವೀರೇಂದ್ರ ಕುಮಾರ್ ಸರ್ ಅವ್ರ ತಕ್ಕ ಸ್ಕ್ಯಾನಿಂಗ್ ಮಾಡಿಸಿವಿ ಸರ್. ಎಲ್ಲರ ತಕ್ಕ ಸ್ಕ್ಯಾನಿಂಗ್ ಚೆನ್ನಾಗೈತೆ ಅಂತ ಹೇಳ್ಕೊಂತ ಬಂದ್ರೆ ಸರ್. ಅವ್ರು ಹೆಂಗನ ಒಂದು ಸಲ 15-20 ಟೈಮಿಂಗ್ ಕೊಟ್ಟಿದ್ರು ಸರ್. ಈ ತಿಂಗಳಾಗ ಹೆಂಗನೆಲ್ಲ ಒಂದು 4 ದಿನ ಮುಂಚೆ ಬಂದು ಚೆಕಪ್ ಮಾಡ್ಕೊಂಡು ಅಂದ್ರೆ ಹೋಗಿದ್ವಿ ಸರ್. ಅವರು ಹೋದವ್ರು ಒಂದೇ ಸಲ BP ಕಂಟ್ರೋಲ್ ಮಾಡಿ ಸಿಜರಿನ್ ಮಾಡೋಕಾಯ್ತು. ಅವರು ಒಂದೇ ಸಲ ಅಡ್ಮಿಟ್ ಮಾಡ್ಕೊಂಡು ಸಿಜರಿನ್ ಮಾಡಿಬಿಟ್ರು ಸರ್. ಗ್ಲುಕೋಸ್ ಹಾಕಿದ್ರು ಸರ್ ಅವಾಗ? ಸಿಜರಿನ್ ಆದ್ಮೇಲೆ ಹಾಕ್ಯಾರ ಸರ್. ನೈಟ್ 10ನೇ ತಾರೀಕು ನೈಟ್ 11ನೇ ತಾರೀಕು ನೈಟ್ ಸಿಜರಿನ್ ಮಾಡಿ ಕೂಸ್ ತೆಗ್ದಾರೆ ಸರ್. ಹೆಣ್ಣು ಮಗು ಆಯ್ತು ಸರ್. 11 ಗಂಟೆಯಲ್ಲಿ ತಾಯಿನ ಕೂಡ ಮಂಚಕ್ಕೆ ತಂದುಬಿಟ್ರು ಸರ್. ಅಮ್ಮ, ಈಗ ನಿಮಗೆ ನಂದಿನಿ ಅವ್ರು ತೀರ್ಕೊಂಡ್ರಂತ ಯಾವಾಗ ಹೇಳಿದ್ರಮ್ಮ? 2:30 ಆಯ್ತೇನು ಸರ್. 3 ಗಂಟೆ ಆಯ್ತು ಸರ್. ನೀವೆಲ್ಲ ಕರೆಕ್ಟಾಗಿ ಚೆಕ್ ಮಾಡಿಸಿದ್ರಮ್ಮ? ಎಲ್ಲ ತೋರಿಸಿ? ಎಲ್ಲ ತೋರಿಸಿ ಸರ್. 15 ದಿವ್ಸಕ್ಕೆ ಬಾ ಅಂದಾಗೆಲ್ಲ ಹೋಗಿ ಬಂದ್ವಿ ಸರ್. ಎಲ್ಲ ಬೇಯಿಸಿದ್ಲಿ ಸರ್.
ಆರೋಗ್ಯ ಇದ್ಲಿ ಏನು ಚೆಕಪ್ ಏನು ತೊಯ್ದ್ವಿ ಸರ್ ಅಷ್ಟೇ, ಎಲ್ಲ ಬೇಸಿದ್ಲಿ ಸರ್. ಈಗ ಯಾರೂ ಮಾಡದಿರೋ ತಪ್ಪಿಗೆ ಯಾರೋ ಅಲ್ಲಿ ಸರ್ಕಾರದವ್ರು ಗ್ಲೂಕೋಸ್ ಕಳಿಸಿದ್ರು, ಅದನ್ನ ಹಾಕಿದ್ರು, ಈಗ ಒಂದು ಜೀವ ಹೋಗ್ಬಿಡುತ್ತೆ ಮೇಡಮ್. ಈಗ ಏನು ಮುಂದೆ ಮಗುವಿನ ಭವಿಷ್ಯಕ್ಕಾದ್ರೂ ಈಗ ಇದುವರೆಗೆ ಯಾರಾದ್ರೂ ನಿಮ್ಮ ಮನೆಗೆ ಬಂದಿದ್ರ, ಯಾರಾದ್ರೂ ಬಂದು ಭೇಟಿಯಾಗಿ ಹೋಗಿದ್ದಾರೆ? ಬಂದಿದ್ರಿ ಸರ್, ಇವತ್ತು ಬೆಳಗ್ಗೆ ಬಂದಿದ್ದಿರಲ್ಲ ಅವ್ರು. ಸರ್ ಟಿವಿ ಮಾಧ್ಯಮರು ಎಲ್ಲರೂ ಬಂದಾರ ಸರ್. ರಾಜಕಾರಣಿಗಳು ಯಾರು ಬಂದಿಲ್ಲ ಸರ್, ಯಾರು ಬಂದಿಲ್ಲ, ಪರಿಹಾರ ಏನು ಕೊಟ್ಟಿಲ್ಲ? ಕೊಟ್ಟಿಲ್ಲ ಸರ್, ಏನು ಕೊಟ್ಟಿಲ್ಲ. ಮಗು ಹೆಂಗೆ ನೋಡ್ಕೋಬೇಕು ಸರ್, ಏನು ಸಹಾಯ ಮಾಡಿರಿ ಸರ್. ಮತ್ತೆ ನೀವು ಟಿವಿ ಮಾಧ್ಯಮದಿಂದ ಏನೋ ಒಂದು ಸ್ವಲ್ಪ ನಮಗೆ ಕೂಸು ಬೆಳಗಕ್ಕೆ ಒಂದು ದಾರಿ ಬೇಕು ಸರ್. ಅಂದ್ರೆ ಇದಿಷ್ಟು ನಂದಿನಿ ಅವರು ತಂದೆ ತಾಯಿಯವರು ಹೇಳುವಂತ ಮಾತು. ಕ್ಯಾಮರಾಮನ್ ಚೇತನ್ ಕುಮಾರ್ ಜೊತೆ ಅಮರೀಶ್ ಎಲ್ಕೆ, ಹೊಮ್ಮಿನ ಪಬ್ಲಿಕ್ ಟಿವಿ, ಬಳ್ಳಾರಿ.